ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕೆಲವೇ ಗಂಟೆಗಳಷ್ಟೇ ಬಾಕಿ ಇರೋದು. ಅಯೋಧ್ಯೆಯಲ್ಲಿ ಆ ಸಂಭ್ರಮ ಸಡಗರ ಮೇಳೈಸ್ತಾ ಇದೆ. ರಾಮ ಭಕ್ತರು ಸಾಗರೋಪಾದಿಯಲ್ಲಿ ಕಾಯ್ತಾ ಇದ್ದಾರೆ. ಅಯೋಧ್ಯೆಯತ್ತ ರಾಮ ಭಕ್ತರು ಹರಿದು ಬರ್ತಾ ಇದ್ದಾರೆ. ಲತಾ ಮಂಗೇಶ್ಕರ್ ಸರ್ಕಲ್ನಲ್ಲಿ ರಾಮ ಭಕ್ತರ ದಂಡೇ ನಡೆದಿದೆ. ಅಲ್ಲಿ ಅಹಿತಕರ ಘಟನೆ ಯಾವುದೂ ಕೂಡ ನಡಿಬಾರದು ಅನ್ನುವಂತ ದೃಷ್ಟಿಯಲ್ಲಿ ಕಾಕಿ ಕಣ್ಗಾವಲಿದೆ. ಲತಾ ಮಂಗೇಶ್ಕರ್ ಸರ್ಕಲ್ನಲ್ಲಿ ಮತ್ತಷ್ಟು ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಬೇರೆ ಬೇರೆ ಹಂತಗಳಲ್ಲಿ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಸೈಬರ್ನಿಂದ ಹಿಡಿದು ಆನ್ ಫೇಸ್ ಎಲ್ಲವೂ ಕೂಡ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಅಯೋಧ್ಯೆಯಲ್ಲಿ ಯಾವ ರೀತಿ ಸಂಭ್ರಮ ಮೇಳೈಸ್ತಾ ಇದೆಯೋ ಅದಕ್ಕೆ ಪೂರಕವಾದಂತ ಭದ್ರತೆ ಕೂಡ ಅಗತ್ಯ ಇರುತ್ತೆ. ಹಾಗಾಗಿ ಭದ್ರತೆಯನ್ನ ಕೂಡ ಒದಗಿಸಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನೀವು ಈ ದೃಶ್ಯವನ್ನ ನೋಡ್ತಾ ಇದ್ದೀರಲ್ಲ, ಇಡೀ ಅಯೋಧ್ಯೆ ದೇವಲೋಕದ ರೀತಿ ಕಾಣಿಸ್ತಾ ಇದೆ. ಆ ರೀತಿಯಾಗಿ ದೀಪಾಲಂಕಾರವನ್ನ ಮಾಡಲಾಗ್ತಾ ಇದೆ. ಅದೇ ನೇರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಅಯೋಧ್ಯೆಯ ದೃಶ್ಯ ಇವಾಗ ಯಾವ ರೀತಿಯಾಗಿದೆ ಅಂತ, ಕೊನೆ ಕ್ಷಣದಲ್ಲಿ ಯಾವ ರೀತಿಯಾಗಿ ಸಿಂಗರಿಸಲಾಗಿದೆ, ಕ್ಷಣಗಣನೆ ಯಾವ ರೀತಿಯಾಗಿ ಹೋಗ್ತಾ ಇದೆ ಅನ್ನೋದನ್ನ ಸಂಪೂರ್ಣ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ ನಾವು. ಅಯೋಧ್ಯೆ ಈಗ ಈ ರೀತಿ ಕಾಣಿಸ್ತಾ ಇದೆ. ಸಂಜೆ ಹೊತ್ತಲ್ಲಿ ಆ ಬೆಳಕಿನಲ್ಲಿ ಯಾವ ರೀತಿಯಾಗಿ ಅಯೋಧ್ಯ ರಾಮ ಮಂದಿರ ಕಂಗೊಳಿಸ್ತಾ ಇದೆ ಅನ್ನೋದಾಗಿ ನೋಡಬಹುದಾಗಿದೆ. ನಾಳೆ ದಿನಕ್ಕೆ ಬೇಕಿರುವಂತ ಎಲ್ಲಾ ಸಿದ್ಧತೆಗಳು ಈಗಾಗಲೇ ಆಗ್ಬಿಟ್ಟಿದೆ. ಇನ್ನೇನಿದ್ರು ಕೊನೆ ಕ್ಷಣದ ಕರೆಕ್ಷನ್ಸ್ ಗಳಾಗ್ತಾ ಇರುತ್ತೆ, ಕೊನೆ ಕ್ಷಣದ ಸಿದ್ಧತೆಗಳಾಗ್ತಾ ಇರುತ್ತೆ. ನಾಳೆ ದಿನದ ಪ್ರಾಣ ಪ್ರತಿಷ್ಠಾಪನೆಗೆ ಏನೇನ್ ಬೇಕೋ ಅವುಗಳ ತಯಾರಿಯಲ್ಲಿ ಅಲ್ಲಿಯ ಸಿಬ್ಬಂದಿಗಳು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ನಿಜಕ್ಕೂ ಬಹುಶಃ ಆರಂಭದ ಕಾಲದಲ್ಲಿ ಇದರ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇರುವಾಗ ಈ ರೀತಿಯಾಗಿರುತ್ತೆ ಅನ್ನುವಂತ ಕಲ್ಪನೆ ಕೂಡ ಇರಲಿಲ್ಲ. ಇವಾಗ ತಲೆ ಎತ್ತಿ ನಿಂತಿರುವ ರಾಮ ಮಂದಿರವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಯಾವುದೋ ಬೇರೆ ಲೋಕ, ದೇವಲೋಕದಲ್ಲಿ ನಾವು ಕೇವಲ ಕಲ್ಪನೆಗೆ ಸೀಮಿತವಾಗಿರುವಂತಹ ಮಂದಿರಗಳು, ಆ ಒಂದು ದೃಶ್ಯಗಳನ್ನ ಏನು ನೋಡ್ತಾ ಇದ್ವೋ ಅದು ನಿಜವಾಯಿತು, ಕನಸು ನನಸಾಯಿತು ಅಂತ ಅನ್ಸುತ್ತೆ. ಅಷ್ಟೊಂದು ಸುಂದರವಾಗಿ ರಾಮ ಮಂದಿರ ಕಂಗೊಳಿಸ್ತಾ ಇದೆ ಅಯೋಧ್ಯೆಯಲ್ಲಿ. ಪ್ರತಿದಿನ ಏನಾಗ್ತಾ ಇದೆ ಅಲ್ಲಿಯ ಡೆವಲಪ್ಮೆಂಟ್ಗಳು ಅನ್ನೋದಾಗಿ ನಾವು ನಿಮ್ಗೆ ಸುದ್ದಿಯನ್ನ ಪ್ರಸಾರ ಮಾಡ್ತಾನೆ ಇರ್ತಾ ಇದ್ವಿ. ಜೊತೆಗೆ ಅಲ್ಲಿಯ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ವಿ. ಇದೀಗ ನಾಳೆ ದಿನ ಪ್ರಾಣ ಪ್ರತಿಷ್ಠಾಪನೆ ನಡೆದು ಹೋಗುತ್ತೆ. ಅದಕ್ಕೂ ಮುಂಚಿತವಾಗಿ ಇವತ್ತು ರಾಮ ಮಂದಿರ ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದೆ ನೋಡಿ. ಇದನ್ನ ಕಣ್ತುಂಬಿಕೊಳ್ಳೋದಕ್ಕೆ ದೇಶದ ಬೇರೆ ಬೇರೆ ಭಾಗಗಳಿಂದ ಜನ ರಾಮ ಮಂದಿರದ ಕಡೆಗೆ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ರಾಮನನ್ನ ಆ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು, ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ನಾವು ಕೂಡ ಇರಬೇಕು, ಅದನ್ನ ನೋಡಬೇಕು ಅನ್ನುವಂತ ಆಸೆಯಲ್ಲಿ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಹರಿದು ಬರ್ತಾ ಇದ್ದಾರೆ. ಮತ್ತೊಂದಷ್ಟು ಜನ ಟಿವಿ ಮೂಲಕವಾದ್ರು ಅಥವಾ ಯಾವ್ದಾದ್ರೂ ಸೋರ್ಸ್ ನಿಂದ ನೇರ ಪ್ರಸಾರದ ಮೂಲಕವಾಗಿ ಕಣ್ತುಂಬಿಕೊಳ್ತೀವಿ ಅಂತ ಕೆಲಸಗಳಿಗೂ ಕೂಡ ರಜೆ ಹಾಕಿ ಕುಳಿತಿರುವಂತಹ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಇವಾಗ ನಾವು ನಿಮ್ಗೆ ತೋರಿಸ್ತಾ ಇರೋದು ರಾಮ ಮಂದಿರ ಅಯೋಧ್ಯೆ ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದೆ ಅಂತ. ಇದು ಕೇವಲ ರಾಮ ಮಂದಿರದ ದೃಶ್ಯ, ಇಡೀ ಅಯೋಧ್ಯೆಯೇ ಈ ರೀತಿಯಾಗಿ ಕಂಗೊಳಿಸ್ತಾ ಇದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಲತಾ ಮಂಗೇಶ್ಕರ್ ಸರ್ಕಲ್ ನಲ್ಲಿ ಬಿಗಿ ಭದ್ರತೆ ಇದೆ ಅನ್ನೋದಾಗಿ ಹೇಳ್ತಾ ಇದ್ವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಇದೀಗ ಒಂದ್ ಕಡೆಯಲ್ಲಿ ಸಂಭ್ರಮ ಮೇಳೈಸ್ತಾ ಇದೆ, ಅದಕ್ಕೆ ಪೂರಕವಾಗಿ ಬೇಕಿರುವಂತ ಭದ್ರತೆ ಬಹಳ ಇಲ್ಲಿ ಮುಖ್ಯವಾಗುತ್ತೆ ಅಂತ ಲತಾ ಮಂಗೇಶ್ಕರ್ ಸರ್ಕಲ್ ನಲ್ಲಿ ಮತ್ತಷ್ಟು ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಅಂತ ಹೇಳಲಾಗ್ತದೆ. ಯಾವ ರೀತಿಯಾಗಿ ಅಲ್ಲಿ ಒಂದು ಸ್ಥಿತಿ ಇದೆ ಇವಾಗ ಅಂತ? ಚೈತ್ರ, ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ನೋಡ್ಬೋದು, ಈಗ ನಾನೀಗ ಲತಾ ಮಂಗೇಶ್ಕರ್ ಸರ್ಕಲ್ನಿಂದಲೇ ರಿಪೋರ್ಟಿಂಗನ್ನು ಮಾಡ್ತಾ ಇದ್ದೀನಿ. ರಾಮ ಭಕ್ತರು, ಅಯೋಧ್ಯೆ ವಾಸಿಗಳು, ಸುತ್ತಮುತ್ತಲಿನ ಗ್ರಾಮದ ನಿವಾಸಿಗಳು ಕೂಡ ನೇರವಾಗಿ ಈಗ ಈ ಸರ್ಕಲ್ಗೆ ಬರ್ತಾ ಇದ್ದಾರೆ. ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಎಲ್ಲರಿಗೂ ಕೂಡ ಪ್ರವೇಶ ಇಲ್ಲ ರಾಮ ಮಂದಿರದ ಒಳಗಡೆ. ಆದರೂ ಕೂಡ ಅಯೋಧ್ಯೆಯಲ್ಲಿ ಇರಬೇಕು. ಇಂಥ ಒಂದು ವಿಶೇಷವಾದಂಥ ಗಳಿಗೆಗೆ ನಾವು ಅಯೋಧ್ಯೆಯಲ್ಲಿ ಇದ್ಬಿಟ್ಟು ಅಯೋಧ್ಯೆಯಿಂದನೇ ನಾವು ಇಲ್ಲಿ ಸಾಕ್ಷೀಕರಿಸಬೇಕಿಂತ ಒಂದು ಐತಿಹಾಸಿಕ ಘಟನೆಗೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅನೇಕರಿಗಾಗಲೂ ಬರ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಸಾಗರ ಹರಿದು ಬರ್ತಾ ಇದೆ ಅಂತ. ಕೇವಲ ಅಯೋಧ್ಯೆ ಒಂದೇ ಅಲ್ಲ, ಹೊರ ರಾಜ್ಯಗಳಿಂದಲೂ ಕೂಡ ಬರ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಈ ಒಂದು ನಗರಕ್ಕೆ ಕಾಲಿಡ್ತಾ ಇದ್ದಾರೆ. ನಮಗಿರುವಂಥ ಮಾಹಿತಿಯ ಪ್ರಕಾರ ಸುಮಾರು 7 ಲಕ್ಷ ಜನ ಪ್ರದಕ್ಷಿಣೆ ಮಾದರಲ್ಲಿ, ಅಂದರೆ ಅಯೋಧ್ಯೆಯ ಕಾಲ್ನಡಿಗೆ ಮೂಲಕ ಸುತ್ತಮುತ್ತಲಿನ ಗ್ರಾಮಗಳಿಂದ ಅಯೋಧ್ಯೆಗೆ ಹೊರಭಾಗದ ರೂಟ್ಗಳನ್ನಿರ್ತದೆ. ನಾವು ಸಾಮಾನ್ಯವಾಗಿ ಔಟರ್ ರಿಂಗ್ ರೋಡ್ ಅಂತೀವಿ, ಅದೇ ರೀತಿ ಹೊರಭಾಗದ ರಸ್ತೆ, ಪರಿಕ್ರಮಾ ರಸ್ತೆಗಳು ಅಂತ ಈಗಾಗಲೇ ಮಾರ್ಕ್ ಆಗಿರುವಂಥ ರಸ್ತೆಗಳಿರುತ್ತೆ. 7 ಲಕ್ಷ ಮಂದಿ ಈ ಒಂದು ಪರಿಕ್ರಮಾ ರಸ್ತೆಗಳಲ್ಲಿ ಟ್ರಾವೆಲ್ ಮಾಡಿ ಮುಂದೆ ಹೋಗ್ತಿದ್ದಾರೆ ಅಂತ ನಮಗೆ ಮಾಹಿತಿ ಬರ್ತಾ ಇದೆ. ಇನ್ನೊಬ್ಬರು ಹಿರಿಯರು ಕೂಡ ಬಂದಿದ್ದಾರೆ, ಅವ್ರ ಹತ್ರ ಮಾತಾಡೋಣ ಏನು ಹೇಳ್ತಾರೆ ಅಂತ. ಈಗಾಗಲೇ ನೋಡಿದಿರಿ, ಬಾಬಾಜಿ आप क्या कहना चाहते, किधर से आए आप, इस ऐतिहासिक घटनाओं पर आपको कैसा माहौल हो रहा है इधर?
राम आन है, राम शान है, राम हमारी अभिलाषा, राम प्राण है, राम ज्ञान है, राम हमारी परिभाषा। संसार जगत के प्राणियों के प्राण प्राण है भगवान। भगवान राम की कृपा और दया की अनुग्रह से संपूर्ण भूमंडल इस समय राममन हो गया है। राम आन है, राम शान है, प्रत्येक हृदय में भगवान राम की छवि दिखाई पड़ रही है। बारी बथे घृत हो ही बरु, शिकता ते बरु तेल, बिनु हरि भजन न भव तेरी, या सिद्धांत अपेल। कामी नारी पियारी जिम, लोभी प्रिय जिमिदाम, तिम रघुनाथ निरंतर, प्रिय लागो मोहिराम। बारी मथे घृत हो ही बरु। संसार जगत में भगवान राम लला की अनुग्रह दिखाई पड़ रही है। ಅದೇ ರೀತಿ लला का आशीष ಯಾವ ರೀತಿ ಬೇರೆ ಬೇರೆ ಭಾಗದಿಂದ ಸಾಧು ಸಂತರು ಕೂಡ ಬರ್ತಾ ಇದ್ದಾರೆ. ಅಂದರೆ ಈಗ ಲತಾ ಮಂಗೇಶ್ಕರ್ ಸರ್ಕಲ್ಗೆ ಬೇರೆ ಬೇರೆ ಭಾಗದಿಂದ ಸಾಧು ಸಂತರು ಕೂಡ ಬಂದು ಜಾಯ್ನ್ ಆಗ್ತಿದ್ದಾರೆ. ಅಲ್ಲೊಂದು ಮೆರವಣಿಗೆ ಕೂಡ ನಡೀತಾ ಇದೆ, ನೋಡ್ಬೋದು. ಸಾಧು ಸಂತರ ಮೆರವಣಿಗೆ ಇದು ಲತಾ ಮಂಗೇಶ್ಕರ್ ಸರ್ಕಲಿಂದ ಇನ್ಫ್ಯಾಕ್ಟ್ ರಾಮಪಥ ರಸ್ತೆಯಿಂದ ನೇರವಾಗಿ ಲತಾ ಮಂಗೇಶ್ಕರ್ ಸರ್ಕಲ್ ಕಡೆ ಬರ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಒಂದು ಸಾಧು ಸಂತರ ಮೆರವಣಿಗೆ ಇದಾಗಿದೆ. ಅಂದರೆ ನಾಳೆ ಏನು ಒಂದು ಪ್ರತಿಷ್ಠಾಪನೆ ನಡೀತಾ ಇದೆ, ಅದಕ್ಕೂ ಮೊದಲು ಶೋಭಾಯಾತ್ರೆಯ ಮಾದರಿಯಲ್ಲೇ ಎಲ್ಲ ಸಾಧು ಸಂತರು ಒಟ್ಟಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೋಡ್ಬೋದು ಯಾವ ರೀತಿ ಬೇರೆ ಬೇರೆ ಭಾಗದಿಂದ, ಪ್ರಮುಖವಾಗಿ ಮಧ್ಯಪ್ರದೇಶ, ಉತ್ತರ ಪ್ರದೇಶದ ಹಲವಾರು ಭಾಗದಿಂದ ಈ ಸಾಧು ಸಂತರು ಬಂದಿರುವಂಥದ್ದು. ಅವರಿಗೆ ವಿಶೇಷವಾದಂಥ ಗಳಿಗೆ ಜೊತೆಗೆ ನಾಳೆ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ 4 ಗಂಟೆ ಸುಮಾರಿಗೆ ಎಲ್ಲ ಸಾಧುಗಳು ಸರಿಯೂ ನದಿಯಲ್ಲಿ ಸ್ನಾನ ಮಾಡುವಂಥ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಈ ಮೂಲಕ ಒಂದು ವಿಶೇಷವಾದಂಥ ಏನು ಐತಿಹಾಸಿಕ ಘಟನೆ ಇದೆ, ಒಂದು ದಿವ್ಯವಾದಂಥ ಮುಹೂರ್ತವನ್ನು ಕೂಡ ಈಗಾಗಲೇ ನಿಗದಿ ಮಾಡಲಾಗಿದೆ. ರಾಮ ಸ್ಥಾಪನೆ ಆಗ್ತಾ ಇರುವಂಥ ಶುಭ ಸಂದರ್ಭದಲ್ಲಿ ಈ ರೀತಿ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡೋ ಮೂಲಕ ಓಕೆ, ಥ್ಯಾಂಕ್ ಯು ಪ್ರಮೋ ಡೀಟೇಲ್ಸ್ಗಾಗಿ. ಅವ್ರು ಹೇಳ್ತಾ ಇದ್ರು ಅಲ್ಲಿ ಎಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ರು. ಸಾಧು ಸಂತರು ಎಲ್ಲರೂ ಕೂಡ ಬಂದು ಸೇರಿದ್ದಾರೆ. ನಾಳೆಯ ದಿನಕ್ಕೆ ಸಾಕ್ಷಿ ಆಗಬೇಕು ಅನ್ನುವಂಥ ಕಾರಣಕ್ಕೆ ಅಲ್ಲೂ ಕೂಡ ಎಲ್ಲಾ ರೀತಿಯಾದಂಥ ಸಿದ್ಧತೆಗಳು, ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಸಾಗರೋಪಾದಿಯಲ್ಲಿ ಜನ ಇದ್ದಾರೆ. ನಾವು ನೋಡ್ತಾ ಇದ್ವಲ್ಲ, ಎಲ್ಲೂ ಕೂಡ ನಮಗೆ ಖಾಲಿ ಜಾಗ ಕಾಣಿಸ್ತಾನೆ ಇಲ್ಲ. ಎಲ್ಲಾ ಕಡೆಗಳಲ್ಲೂ ಕೂಡ ಸಾಧು ಸಂತರು, ಜನರು ತುಂಬಿ ತುಳುಕ್ತಾ ಇದ್ದಾರೆ.